ನಮಸ್ತೆ ನಮಸ್ತೆ ಹಿಂದೂಸ್ತಾನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ಎಪಿಸೋಡ್ ಬಂದ್ಬಿಟ್ಟು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅಂತ ಅವರೇ ಬೆನ್ನು ಅವರೇ ತಟ್ಕೋತಾರೆ. ಸಿ ಎಮ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು ಅವರು ಏನು ಅಂತಂದರೆ ಊಸರವಳ್ಳಿ ಇದ್ದ ಹಾಗೆ ಅನೇಕ ಥರ ಬಣ್ಣ ಬದಲಾಯಿಸ್ತಾರೆ. ನೋಡಿ, ಎಲೆಕ್ಷನ್ ಬಂತು ಅಂದರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತಾರೆ. ಬಿ ಜೆ ಪಿಗೆ ಟಕ್ಕರ್ ಕೊಡಬೇಕು. ಯಾಕೆಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪಿಸಿದ್ರು. ರಾಮ ಮಂದಿರ ಕಟ್ಟಿ ಅದರದ್ದು ಇನಾಗ್ರೇಷನ್ ಮಾಡಿ ಭವ್ಯವಾದ ರಾಮ ಮಂದಿರ ಮಾಡಿ ಕೋಟ್ಯಾಂತರ ಜನ ಹೋಗಿ ನೋಡ್ಕೊಂಡು ಬರ್ತಾಯಿದ್ದಾರೆ. ಆದ್ದರಿಂದ ಏನು ಮಾಡ್ತಾರೆ ಇವರು ಎಲೆಕ್ಷನ್ ಗಿಮಿಕ್ಗೋಸ್ಕರ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಸಿದ್ದರಾಮಯ್ಯ ಅಂತ. ಇದೇನಾಗುತ್ತೆ, ಅರ್ಧ ಸತ್ಯ ಇದು ಜನ ನಂಬ್ತಾರೆ. ಮತ್ತು ಅವ್ರದ್ದೇ ಆದ ಒಂದು ಹಿಂಪಾಲಕರಿದ್ದಾರೆ, ಅವರು ಹೋಸ್ಬಿಟ್ರು ಗಮ್ಮನತ್ತೆ ಅಂತಾರೆ. ಇದು ಬಿಡಿ, ಇದು ಓಟಿನ ರಾಜಕೀಯ ಗಿಮಿಕ್ಸ್ ಅಂತ ಹೇಳ್ಬೋದು. ಇದಲ್ಲದೇ ಅವರೇನು ಮಾಡ್ತಾರೆ, ಗೆದ್ದಾದ ಮೇಲೆ ನಾವು ಸೆಕ್ಯುಲರ್ ಅಂತ ಹೇಳ್ತಾರೆ. ಸೆಕ್ಯುಲರ್ ಅನ್ನೋದು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶಕ್ಕೆ ದೊಡ್ಡ ಶಾಪ ಆಗಿ ಏನಾದರೂ ನಮ್ಮ ಇದನ್ನೆಲ್ಲ ತಿಂದು ಹಾಕ್ತಾಯಿದೆ ದೆವ್ವ ಅಂತಂದರೆ ಅದು ಸೆಕ್ಯುಲರ್ ಅನ್ನೋದು. ಸೆಕ್ಯುಲರ್ ಮತ್ತು ಸೆಕ್ಯುರಿಟಿ ಎರಡು ಶಬ್ದಗಳು ನಮ್ಮ ದೇಶವನ್ನು, ನಮ್ಮ ಜನವನ್ನು, ನಮ್ಮ ಸಿಸ್ಟಮನ್ನು ಹಾಳು ಮಾಡ್ತಾಯಿದೆ. ಈ ಸೋಷಿಯಲ್ ಅನ್ನೋದು ಏನಾಗಿದೆ ನೋಡಿ, ಯಾರೋ ಈಗ IAS ಮಾಡ್ತಾರೆ ಅಂತಂದರೆ ಅನೇಕ ಪರೀಕ್ಷೆಗಳು ಪಾಸ್ ಆಗಬೇಕು, ಇಂಟರ್ವ್ಯೂಗೆ ಹೋಗಬೇಕು. ಹಾಗೆ ಸರ್ಕಾರಿ ಕೆಲಸ ಸಿಗಬೇಕು ಅಂತಂದರೆ ಪ್ರತಿಯೊಬ್ಬರು ಕಷ್ಟಪಟ್ಟು ಓದಿ ದೇಶ ಪ್ರೇಮನ ಬೆಳೆಸ್ಕೋಬೇಕು. ದೇಶ ಪ್ರೇಮ ಬೆಳೆಸ್ಕೋಬೇಕು ಅಂತಂದರೆ ಪ್ರಾಮಾಣಿಕರಾಗಿರಬೇಕು ಅಂತಂದರೆ ನಮಗೆ ಈಗಿನ ಸಿಸ್ಟಮಲ್ಲಿ, ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಮಾಣಿಕತೆಗೆ ಅಳತೆಗೋಲೇ ಇಲ್ಲ. ಏನಾಗಿದೆ, IAS ಮಾಡಿರೋರು ದುಡ್ಡು ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ. ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕು 4-5 ಕೋಟಿ ರೂಪಾಯಿ ಕೊಟ್ಬಿಟ್ಟು ಮನೆ ಕಟ್ತಾನೆ ಅಂತಂದರೆ ನಮ್ಮ ದೇಶದ ಭ್ರಷ್ಟಾಚಾರ ಎಲ್ಲಿಗೆ ಬಂದು ನಿಂತಿದೆ ಇದಾಗ್ಬಿಡೋಕ್ಕಾಗತ್ತೆ. ಏನಾಗುತ್ತೆ, ಈ ಥರ ಭ್ರಷ್ಟಾಚಾರ ಅಂಕೆಯಿಂದ ಬೆಳೀತಾ ಇದೆ. ಈ ಥರ ಭ್ರಷ್ಟಾಚಾರ ಬೆಳೀತಾ ಇರಬೇಕಾದ್ರೆ ನಮ್ಮ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಎಲೆಕ್ಷನ್ ಬಂತು ಅಂತಂದರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ಎಲೆಕ್ಷನ್ ಗೆದ್ದ ತಕ್ಷಣ ಏನು ಮಾಡ್ತಾರೆ, ಸೆಕ್ಯುಲರ್ ಅಂತ ಹೇಳ್ಕೊಂಡು ಮುಂದಿನ ಜನ್ಮಾನದಿದ್ದರೆ ಮುಸಲ್ಮಾನ ಹುಟ್ಟಬೇಕು ಅಂತಾರೆ. ಈ ಥರ ದ್ವಂದ್ವಾರ್ಥಗಳನ್ನ ಇಟ್ಕೊಂಡು ಮತ್ತು ಈ ನಾಟಂಕಿ ಅಂತ ಹೇಳ್ಬೋದು. ಇದ್ರೆ ನಾಟಕಗಳನ್ನ ಆಡ್ತಾ ಹೇಗೋ ಸೀಟಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಸೀಟಲ್ಲಿ ಕೂತ್ಕೊಂಡ್ಮೇಲೆ ಸೀಟನ್ನ ಉಳಿಸ್ಕೋಬೇಕಲ್ಲ, ಅವರಲ್ಲೇ ಬೇಕಾದಷ್ಟು ಜನ ಕಾಲೆಳೆಯೋರಿದ್ದಾರೆ. ಈಗ ನೋಡಿ, 2.5 ವರ್ಷ 5 ವರ್ಷದಲ್ಲಿ 2.5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರಬೇಕಿತ್ತಂತೆ. ಅದಾದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರಬೇಕಂತೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಷ್ಟು ತಂತ್ರಗಾರಿಕೆ ಇಲ್ಲ, ಬಟ್ ಹೃದಯ ಇವ್ರಿಗಿಂತ ಶುದ್ಧವಾಗಿದೆ. ಅದನ್ನು ಧೈರ್ಯವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಮಹಾಕುಂಭ ಮೇಳಕ್ಕೆ ಹೋಗಿ ಅಯೋಧ್ಯೆಯನ್ನು ಇದರಲ್ಲಿ ಪ್ರಯಾಗರಾಜಲ್ಲಿ ಸ್ನಾನ ಮಾಡಿ ಬಂದರು. ಸ್ನಾನ ಮಾಡಿ ಯಾಕೆ ಸ್ನಾನ ಮಾಡಿದೆ ಅಂತ ಯಾರು ಕೇಳಿದ್ರೆ, ನಾನು ಹಿಂದೂ ಅದಕ್ಕೋಸ್ಕರ ಸ್ನಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಇವ್ರು ಮುಂದೆ ಯಾವತ್ತಾರು ಒಂದು ದಿವಸ BJP ಬಂದುಬಿಡ್ಬೋದು. ಇರಲಿ, ಇದು ನಮ್ಮ ವಿಷಯ ಅಲ್ಲ. ಏನು ಅಂತಂದರೆ ಈಗ 2.5 ವರ್ಷ ಆಯಿತು, DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಿಟ್ಟುಕೊಡ್ಬೇಕು. ಆದರೆ ಬಿಟ್ಟುಕೊಡದೆ ಇವರೇನು ಮಾಡ್ತಾಯಿದ್ದಾರೆ, ಅನೇಕ ಥರದ ನಾಟಕಗಳನ್ನ ಆಡ್ತಾ ಈಗ ಡಿಕ್ಲೇರ್ ಮಾಡಿದ್ದಾರೆ 5 ವರ್ಷ ನಾನೇ CM ಅಂದ್ಬಿಟ್ಟು. ಏನಾಗುತ್ತೆ, CM ಆಗಿದ್ದಾರೆ ಅಂತಂದರೆ ಸಾವಿರಾರು ಲಕ್ಷಾಂತರ ಕೋಟಿ ಇದು ಮಾಡ್ಬೋದು. ಏನಂದರೆ ಅದರಲ್ಲಿ ಆಟ ಆಡ್ಬೋದು. ಮುಂಬಾಲಕರು ಇರ್ತಾರೆ. ಎಲ್ಲಿ ನೀರಿರುತ್ತೆ ಅಲ್ಲಿ ಬೋರ್ವೆಲ್ ಹಾಕ್ತಾರೆ. ಹಾಗೆ ಎಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಅಲ್ಲಿ ಹಿಂಬಾಲಕರು ಇರ್ತಾರೆ. ಹಿಂಬಾಲಕರು ದುಡ್ಡುಗೋಸ್ಕರ ಇರ್ತಾರೆ. ಈ ಹಿಂಬಾಲಕರನ್ನೆಲ್ಲ ಕಟ್ಕೊಂಡು ಇವರು ಏನಾಗುತ್ತೆ, ಎಲೆಕ್ಷನ್ಗಳನ್ನ ಗೆಲ್ತಾರೆ. ಎಲೆಕ್ಷನ್ಗಳನ್ನ ಗೆಲ್ಲಬೇಕು ಅಂತಂದರೆ ಫ್ರೀ ಪಿಗಳನ್ನ ಕೊಡ್ತಾರೆ. ನೋಡಿ, ಫ್ರೀ ಪಿಗಳನ್ನ ಕೊಡಬೇಕು ಅಂತಂದರೆ ಎಲ್ಲ ಬಡವರಿಗೆ ಅನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಅಕ್ಕಿ ಕೊಡ್ತೀವಿ ಅಂತಂದರು. ಅಕ್ಕಿ ಏನೋ ಕೊಟ್ಟರು, 2-3 ತಿಂಗಳು ಕೊಟ್ಟರು. 20 kg ಕೊಡ್ತಿದ್ರು, ಆನಂತರ 5 kg ಆಯಿತು, ಆನಂತರ ದುಡ್ಡು ಕೊಟ್ಟರು ಕೆಲವರಿಗೆ, ಏನೋ ಆಯಿತು. ಈಗೇನಾಗಿದೆ ನೋಡಿ, ಇನ್ನೂ 1 ವರ್ಷ ಆಗಿಲ್ಲ ಅಕ್ಕಿ ಕೊಡ್ತಾ. ಈಗೇನಾಗಿದೆ, ಅಕ್ಕಿ ಸಾಗಿಸ್ತಕ್ಕಂಥ ಲಾರಿಗಳಿಗೆ ದುಡ್ಡು ಕೊಟ್ಟಿಲ್ವಂತೆ. ಆ ಲಾರಿಗಳಿಗೆ ದುಡ್ಡು ಮಾರ್ಚ್, ಏಪ್ರಿಲ್, ಮೇ ತಿಂಗಳದು 250 ಕೋಟಿ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಪುಂಗಿ ಬಂದಾಗ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ನವರೇ ಆಗಲಿ ಯಾರೇ ಆಗಲಿ 140 ಕೋಟಿ ಜನ ಇದ್ದೀವಿ ನಾವು. ಇವ್ರಿಗೆಲ್ಲ ಫ್ರೀಯಾಗಿ ಊಟ ಕೊಟ್ಬಿಟ್ಟು ಸಾಕಕ್ಕೆ ಸಾಧ್ಯನಾ? ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸ್ವರ್ಗದಲ್ಲಿ ಕೂತ್ಕೊಳ್ತಕ್ಕಂಥ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೇಳ್ತಿರೋದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಇದನ್ನು ತಿಳ್ಕೊಳ್ದಲೇ ಅವರು ಏನೋ ಎಲೆಕ್ಷನ್ ಭಾಷಣ ಮಾಡ್ತಾ
ಕಾಯಕ ಯೋಗಿ ಬಸವಣ್ಣನವರು ಅಂತ ಇವರು ಹೇಳ್ತಾರೆ, ಮಾತುಕತೆಯಲ್ಲಿ ಆಡ್ತಾರೆ. ಇದೆಲ್ಲ ಡೋಂಗಿ. ಎಲೆಕ್ಷನ್ಗೋಸ್ಕರ ಬೇಕಾದಷ್ಟು ಪುಂಗಿಗಳು ಬಿಡ್ತಾರೆ. ಇದನ್ನೆಲ್ಲ ನಂಬಾರ್ದು. ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಯಾವಾಗ ನಾವು ಕಷ್ಟಪಡ್ತೀವಿ ಆವಾಗ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆನೇ ಇದೆ. ಕಷ್ಟಪಟ್ಟರೆ ಮಾತ್ರ ನಾವು ಸುಖವಾಗಿರ್ಬೋದು, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.